ಹಿಂದಿನಿಂದಲೂ ಭಾರತದಲ್ಲಿ ಗೌರಿ ಗಣೇಶ ಹಬ್ಬವನ್ನು ದೊಡ್ಡ ಸಂತೋಷದಿಂದ ಆಚರಿಸಲಾಗುತ್ತದೆ. ಈ ಹಬ್ಬವು ದೇವಿ ಪಾರ್ವತಿ ಮತ್ತು ಅವರ ಪುತ್ರ ಶ್ರೀಗಣೇಶರ ಆರಾಧನೆಗೆ ಸಂಬಂಧಿಸಿದೆ. ಪುರಾಣಗಳ ಪ್ರಕಾರ ದೇವಿ ಪಾರ್ವತಿ ತಾವು ತೊಳೆದ ಹಳದಿ ಮಣ್ಣುಗಳಿಂದ ಒಂದು ಸುಂದರ ಬಾಲಕನನ್ನು ರಚಿಸಿದರು. ಆ ಬಾಲಕನೇ ಗಣೇಶ. ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗುವಾಗ ಬಾಗಿಲಿನ ಬಳಿ ಗಣೇಶನನ್ನು ನಿಲ್ಲಿಸಿ ಯಾರನ್ನೂ ಒಳಗೆ ಬಿಡಬಾರದು ಎಂದು ಆಜ್ಞಾಪಿಸಿದರು. ಅಷ್ಟರಲ್ಲಿ ಭಗವಾನ್ ಶಿವ ಅಲ್ಲಿ ಬಂದರು. ಗಣೇಶ ಅವರು ತಮ್ಮ ತಂದೆಯೇ ಎಂದು ಅರಿಯದೆ ಬಾಗಿಲಿನಲ್ಲಿ ತಡೆದರು. ಕೋಪಗೊಂಡ ಶಿವನು ತಮ್ಮ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕಡಿದರು. ಪಾರ್ವತಿ ದೇವಿ ದುಃಖದಿಂದ ತತ್ತರಿಸಿ ತಮ್ಮ ಮಗನನ್ನು ಮರು ಜೀವಿಸಲು ಬೇಡಿಕೊಂಡರು. ಆಗ ಶಿವನು ಆನೆಯ ತಲೆಯನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಅವನಿಗೆ ಪ್ರಾಣ ತುಂಬಿದರು. ಅದರಿಂದ ಗಣೇಶನು ಗಜಾನನ ನಾದ. ಗೌರಿದೇವಿ ಎಂದರೆ ಪಾರ್ವತಿಯ ರೂಪವೇ. ಅವರು ತನ್ನ ತಾಯಿಯ ಮನೆಗೆ 2 ದಿನಗಳ ಕಾಲ ಅತಿಥಿಯಾಗಿ ಬಂದು 3ನೇ ದಿನ ತಮ್ಮ ಮನೆಗೆ ಮರಳುತ್ತಾರೆ ಎಂದು ನಂಬಿಕೆ. ಹೀಗಾಗಿ ಗೌರಿ ಹಬ್ಬವನ್ನು ಮೊದಲು ಆಚರಿಸಿ ನಂತರ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಗೌರಿ ಹಬ್ಬದಲ್ಲಿ ಮಹಿಳೆಯರು ವಿಶೇಷವಾಗಿ ವ್ರತ ಮಾಡುತ್ತಾ ಬಾಳೆಯಲೆ ಅಲಂಕಾರ, ಹೂವು ಹಾಗೂ ಹಬ್ಬದ ಊಟವನ್ನು ಸಿದ್ಧಪಡಿಸುತ್ತಾರೆ. ಗೌರಿ ಗಣೇಶ ಹಬ್ಬದಲ್ಲಿ ಕುಟುಂಬ ಸಮೇತರಾಗಿ ದೇವರನ್ನು ಪೂಜಿಸಿ ಐಶ್ವರ್ಯ, ಸಂತಾನ, ಆರೋಗ್ಯ ಮತ್ತು ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸಲಾಗುತ್ತದೆ. ಮಕ್ಕಳು ಗಣಪನ ಮೂರ್ತಿಗಳನ್ನು ಅಲಂಕರಿಸಿ ಹಾಡು, ನೃತ್ಯ, ಆಟಪಾಠಗಳಲ್ಲಿ ತೊಡಗುತ್ತಾರೆ. ಈ ಹಬ್ಬವು ದೇವಿ ಶಕ್ತಿ ಹಾಗೂ ಗಣಪನ ಬುದ್ಧಿ, ಸೌಹಾರ್ದತೆ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ. ಆದ್ದರಿಂದ ಗೌರಿ ಗಣೇಶ ಹಬ್ಬವನ್ನು ಜನರು ಅತ್ಯಂತ ಭಕ್ತಿಯಿಂದ ಮತ್ತು ಸಂಭ್ರಮದಿಂದ ಆಚರಿಸುತ್ತಾರೆ.